ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 25ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಮಾಂಸವಾಯಿತು. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೋಹಾನ 1:14. ಅನುದಿನದ ಆಹಾರದ ಪ್ರತಿಯೊಬ್ಬ ಚಂದಾದಾರರಿಗೂ ನಾನು ನನ್ನ ಪ್ರೀತಿಯ ಕ್ರಿಸ್ಮಸ್ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ದಿನವು ತುಂಬ ಸಂತೋಷದಿಂದ ಕೂಡಿದೆ. ಈ ಕ್ರಿಸ್ಮಸ್ ದಿನದಂದು ದೇವರ ಉಪಸ್ಥಿತಿ ಮತ್ತು ದೈವಿಕ ಸಂತೋಷವು ನಿಮ್ಮ ಹೃದಯ ಮತ್ತು ಮನೆಗಳನ್ನು ತುಂಬಲಿ. ಇಂದು ನಮಗೆ ಶಿಶುವಾಗಿ ಜನಿಸಿದ ಯೇಸು ಕ್ರಿಸ್ತನು ಯಾರು? ಅವನು ಒಬ್ಬನೇ ಪರಿಪೂರ್ಣ ದೇವರು. ಅವನು ಸಂಪೂರ್ಣವಾಗಿ ದೈವಿಕ. ಅದೇ ಸಮಯದಲ್ಲಿ ಅವನು ಸಂಪೂರ್ಣವಾಗಿ ಮಾನವನಾಗಿದ್ದನು. ತಂದೆ ದೇವರಿಗೆ ಸಮಾನನಾದವನು ತನ್ನನ್ನು ಖಾಲಿ ಮಾಡಿ ಮನುಷ್ಯನ ರೂಪದಲ್ಲಿ ಬಂದನು. ಫಿಲಿಪ್ಪಿಯವರಿಗೆ 2:6 ಮತ್ತು 7ರಲ್ಲಿ ನಾವು ಓದುತ್ತೇವೆ. ಯೇಸು ದೇವರ ರೂಪದಲ್ಲಿದ್ದು ಅದನ್ನು ದೇವರಿಗೆ ಸಮಾನವೆಂದು ಪರಿಗಣಿಸದೆ ದರೋಡೆ ಎಂದು ಪರಿಗಣಿಸಲಿಲ್ಲ. ಆದರೆ ತನ್ನನ್ನು ಯಾವುದೇ ಖ್ಯಾತಿಯನ್ನು ಹೊಂದಿಲ್ಲ. ಒಬ್ಬ ದಾಸನ ರೂಪವನ್ನು ತೆಗೆದುಕೊಂಡು ಅವನು ಪುರುಷರ ಹೋಲಿಕೆಯಲ್ಲಿ ಭೂಮಿಗೆ ಬಂದನು. ಧರ್ಮ ಪ್ರಚಾರಕನಾದ ಯೋಹಾನನು ಸಹ ಹೇಳುತ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಯೋಹಾನ 1:1 ಮತ್ತು 14. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ 2 ಸತ್ಯಗಳನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಒಪ್ಪಿಕೊಳ್ಳಬೇಕು, ನಂಬಬೇಕು. ಮೊದಲನೆಯದಾಗಿ ಅವನು ದೇವರು, ಎರಡನೆಯದಾಗಿ ಅವನು ಮಾಂಸವಾಗಿ ಮಾರ್ಪಟ್ಟ ಪದ. ಈ 2 ಸತ್ಯಗಳು ಹಕ್ಕಿಯ 2 ರೆಕ್ಕೆಗಳಿದ್ದಂತೆ. ಕೆಲವರು ಒಂದು ರೆಕ್ಕೆಯನ್ನು ಕಣ್ಣಿಗೆ ಕಾಣದಂತೆ ಮರೆಮಾಡುತ್ತಾರೆ ಮತ್ತು ಅದನ್ನು ಇನ್ನೊಂದು ರೆಕ್ಕೆಯೊಂದಿಗೆ ಮಾತ್ರ ಹಾರಲು ಬಿಡುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಕೇವಲ ಮನುಷ್ಯ, ಒಳ್ಳೆಯ ಮನುಷ್ಯ, ಭವಿಷ್ಯ ನುಡಿದ ವ್ಯಕ್ತಿ ಮತ್ತು ಅದ್ಭುತಗಳನ್ನು ಮಾಡಿದ ವ್ಯಕ್ತಿ ಎಂದು ಹೇಳುವ ಮೂಲಕ ಅವರು ಇದನ್ನು ಮಾಡುತ್ತಾರೆ. ಹೀಗಾಗಿ ಅವರು ಕೇವಲ ಅವರ ಮಾನವೀಯತೆಯನ್ನು ತೋರಿಸುತ್ತಾರೆ ಮತ್ತು ಅವರ ದೈವತ್ವವನ್ನು ನಿರಾಕರಿಸುತ್ತಾರೆ. ಮತ್ತು ಇತರರಿದ್ದಾರೆ, ಅವರು ಅವರ ಮಾನವೀಯತೆಯ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ಅವರ ದೈವತ್ವದ ಬಗ್ಗೆ ಮಾತ್ರ. ಅವರು ಕೇವಲ ಅವನು ಮಹಾನ್ ದೇವರು, ಅದಕ್ಕಾಗಿಯೇ ಅವನು ಅಂತಹ ಪರಿಪೂರ್ಣ ಪವಿತ್ರ ಜೀವನವನ್ನು ನಡೆಸಬಲ್ಲನು, ಅದಕ್ಕಾಗಿಯೇ ಅವನು ಅಂತಹ ಅದ್ಭುತ ಪವಾಡಗಳನ್ನು ಮಾಡಬಲ್ಲನು. ಹೀಗಾಗಿ ಅವರು ಅವನ ದೈವತ್ವವನ್ನು ಮಾತ್ರ ಉಲ್ಲೇಖಿಸುತ್ತಾರೆ ಮತ್ತು ಅವರು ಮಾಂಸದಲ್ಲಿ ಬಂದ ದೇವರು ಎಂದು ಅರ್ಥ ಮಾಡಿಕೊಳ್ಳಲು ವಿಫಲರಾಗಿದ್ದಾರೆ. ದೇವರು ಮೊದಲ ಆದಾಮನನ್ನು ಸೃಷ್ಟಿಸಲು ಬಯಸಿದಾಗ ಅವನು ಹೇಳಿದನು, ನಮ್ಮ ಪ್ರತಿರೂಪದಲ್ಲಿ ನಮ್ಮ ಹೋಲಿಕೆಯ ಪ್ರಕಾರ ಮನುಷ್ಯನನ್ನು ಮಾಡೋಣ. ಆದರೆ ಅವನು ಯೇಸುವನ್ನು, ಎರಡನೆಯ ಆದಾಮನನ್ನು ಈ ಲೋಕಕ್ಕೆ ಕಳುಹಿಸಲು ಬಯಸಿದಾಗ ಆತನನ್ನು ದೇವರ ಪ್ರತಿರೂಪದಲ್ಲಿ ಮತ್ತು ಹೋಲಿಕೆಯಲ್ಲಿ ಮಾತ್ರವಲ್ಲದೆ ಪರಿಪೂರ್ಣ ಮನುಷ್ಯನಾಗಿಯೂ ಕಳುಹಿಸಿದನು. ಅವರು ಆದ್ದರಿಂದ ಪರಿಪೂರ್ಣ ಅರ್ಥದಲ್ಲಿ ದೇವರು ಮತ್ತು ಮನುಷ್ಯ. ಮೊದಲ ಆದಾಮ್ ಪಾಪದಲ್ಲಿ ಬಿದ್ದನು. ಎರಡನೆಯ ಆದಾಮನು ಪಾಪದ ಮೇಲೆ ಜಯಗಳಿಸಲು ತನ್ನನ್ನು ಪಾಪದ ಬಲಿಯಾಗಿ ಅರ್ಪಿಸಿದನು.
ಮೊದಲ ಆದಾಮನು ಸೈತಾನನ ಗುಲಾಮನಾದನು, ಆದರೆ ಎರಡನೆಯ ಆದಾಮನು ಸೈತಾನನ ತಲೆಯನ್ನು ಜಜ್ಜಿ ಅವನ ಮೇಲೆ ನಮಗೆ ಜಯವನ್ನು ಕೊಟ್ಟನು. ಧರ್ಮ ಪ್ರಚಾರಕನಾದ ಪೌಲನು ಬರೆಯುತ್ತಾನೆ, ಆದಾಮನಲ್ಲಿ ಎಲ್ಲರೂ ಸಾಯುವಂತೆ ಕ್ರಿಸ್ತನಲ್ಲಿ ಎಲ್ಲರೂ ಜೀವಂತವಾಗುತ್ತಾರೆ. 1 ಕೊರಿಂಥದವರಿಗೆ 15:22. ಮೊದಲ ಮನುಷ್ಯನಾದ ಆದಾಮನು ಜೀವಂತ ಜೀವಿಯಾದನು, ಕೊನೆಯ ಆದಾಮನು ಜೀವ ಕೊಡುವ ಆತ್ಮನಾದನು. 1 ಕೊರಿಂಥದವರಿಗೆ 15:45. ದೇವರ ಮಕ್ಕಳೇ, ಕ್ರಿಸ್ತನು ಪರಿಪೂರ್ಣ ಮನುಷ್ಯನಾಗಿ ಮತ್ತು ಪರಿಪೂರ್ಣ ದೇವರಾಗಿ ಹುಟ್ಟಿದ್ದು ನಮಗೆ ಎಂತಹ ದೊಡ್ಡ ಆಶೀರ್ವಾದ. ಆತನು ನಮ್ಮ ನಿಮಿತ್ತವಾಗಿ ಮಾಂಸವಾಗಿ ನಮ್ಮ ನಡುವೆ ವಾಸವಾಗಿದ್ದನು. ಅವನು ನಮ್ಮ ರೋಲ್ ಮಾಡೆಲ್ ಮತ್ತು ನಾವು ಅನುಸರಿಸಲು ಪರಿಪೂರ್ಣ ಉದಾಹರಣೆ. ಅವನು ನಮ್ಮ ಪ್ರಭು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಏಕೆಂದರೆ ಕ್ರಿಸ್ತನು ನಮಗಾಗಿ ಬಳಲುತ್ತಿದ್ದನು. ನೀವು ಆತನ ಹೆಜ್ಜೆಗಳನ್ನು ಅನುಸರಿಸಬೇಕೆಂದು ನಮಗೆ ಒಂದು ಉದಾಹರಣೆಯನ್ನು ಬಿಟ್ಟುಕೊಟ್ಟನು. 1 ಪೇತ್ರ 2:21. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.